Okay, good evening. ಗುಡ್ ಈವ್ನಿಂಗ್. ನನ್ನ ವಾಯ್ಸ್ ಕೇಳ್ತೀರಿ ಅಂತ ಅನ್ಕೊಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ವಿ ಜಿ ಟಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ನಲ್ಲಿ ಲಭ್ಯವಿದೆ. ಸೊ ನೇಮ್ ಬಂದು ವಿ ಜಿ ಟಿ ಅಕಾಡೆಮಿ. ಸೊ ನಿಮಗೆ ಬೇರೆ ಯಾವುದೇ ರೀತಿಯಾದಂತಹ ಮಾಹಿತಿ ಬೇಕು ಅಂತಂದರೆ ಅಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಡಯಲ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಹಾಗೆ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ನ ನೋಡ್ತಾ ಇದ್ದೀನಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ವಿ ಜಿ ಟಿ ಅಕಾಡೆಮಿ ಆ್ಯಪ್ನಲ್ಲಿ ಟೆಟ್ಗೆ ಮತ್ತು ಸಿ ಟೆಟ್ಗೆ ಕೋರ್ಸ್ಗಳು ಲಭ್ಯವಿದೆ. ಸೊ ನೀವು ಜಾಯಿನ್ ಆಗಬಹುದು. ಅತ್ಯಂತ ಕಡಿಮೆ ದರದಲ್ಲಿ ಇದೆ ಅನ್ನುವಂಥದ್ದು. ಓಕೆನಾ. ಎರಡನೇದಾಗಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕೋರ್ಸು ಕೂಡ ಲಭ್ಯವಿದೆ. ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಆ ಬೆಲೆಗೆ ಅಲ್ಲ. ಸೊ ಅದಕ್ಕಿಂತ ಕಡಿಮೆ ದರದಲ್ಲಿ ಕೇವಲ 525 ರೂಪಾಯಿನಲ್ಲಿ ಲಭ್ಯವಿದೆ. ಸೊ ನೀವು ಹೋಗಿ ಆ ಒಂದು ಎಚ್ ಎಸ್ ಟಿ ಆರ್ ಅಥವಾ ಜಿ ಪಿ ಎಸ್ ಟಿ ಆರ್ ಕೋರ್ಸನ್ನು ನೀವು ತಗೋಬಹುದು. ಎಲ್ಲಿ? ವಿ ಜಿ ಟಿ ಅಕಾಡೆಮಿ ಆ್ಯಪ್ನಲ್ಲಿ ಲಭ್ಯವಿದೆ ಅನ್ನುವಂಥದ್ದು. ಓಕೆ, ಇಲ್ಲಿ ನಿಮಗೆ 2 ತರಹನಾದ ಕೋರ್ಸ್ ಕೂಡ ಲಭ್ಯವಿರುತ್ತೆ. ಮೊದಲನೇದು ಎಮ್ ಸಿ ಕ್ಯೂಸ್ ಬೇಸ್ಡ್ ಮತ್ತು ಡಿಸ್ಕ್ರಿಪ್ಟಿವ್ ಬೇಸ್, ಎರಡೂ ಕೂಡ ಲಭ್ಯವಿದೆ. ಸೊ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಏನೇ ಡೌಟ್ಸ್ಗಳಿದ್ರೂ ಸ್ಕ್ರೀನ್ನಲ್ಲಿ ಕಾಣ್ತಾ ಇರೋ ನಂಬರ್ಗೆ ನೀವು ಡಯಲ್ ಮಾಡಬಹುದು. ನಂಬರ್ ಕಾಣಿಸ್ತಾ ಇಲ್ಲ ಅಂತಂದರೆ ಬರ್ದ್ಬಿಡ್ತೀನಿ, ನಂಬರ್ನ ಬರ್ಕೊಳ್ಳಿ. ಬೇಕಾದರೆ 8088 100 752 8088 100 752. ಓಕೆನಾ. ಹೆಚ್ಚಿನ ಮಾಹಿತಿಗೆ ಈ ಒಂದು ನಂಬರನ್ನು ಯೂಸ್ ಮಾಡಬಹುದು. ಹಾಗಾದರೆ ಇವತ್ತಿನ ತರಗತಿಗಳು, ಈ ತರಗತಿಗಳು ಯಾವ್ದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಎಚ್ ಎಸ್ ಟಿ ಆರ್ಗೆ, ಜಿ ಪಿ ಎಸ್ ಟಿ ಆರ್ಗೆ ಅಥವಾ ಟೆಟ್ಗೆ ಅಥವಾ ಪಿ ಎಸ್ ಟಿ ಇ ಆರ್ ಈ ಒಂದು ಎಕ್ಸಾಮ್ಸ್ಗಳಿಗೆ ಈ ಒಂದು ತರಗತಿಗಳು ನಿಮಗೆ ಯೂಸ್ ಆಗುತ್ತೆ. ಇದರಲ್ಲಿ ನಾವು ಮ್ಯಾಥ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಗೊಂಡು ಸಾಲ್ವ್ ಮಾಡಿಕೊಡ್ತೀವಿ ಅನ್ನುವಂಥದ್ದು ಈ ತರಗತಿಗಳಲ್ಲಿ. ಓಕೆ, ಗಣಿತದಲ್ಲಿ ಬರುವ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋಸ್ಗಳಲ್ಲಿ ಸಾಲ್ವ್ ಮಾಡಿಕೊಡ್ತೀವಿ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಪಾಯಿಂಟ್. ಬಿಕಾಸ್ ಎವ್ರಿ ಕ್ಲಾಸ್, ಪ್ರತಿಯೊಂದು ಕ್ಲಾಸ್ಗೆ ಅದರದೇ ಆದ ಆಬ್ಜೆಕ್ಟಿವ್ಸ್ ಅಂತ ಇರುತ್ತೆ. ಆ ಆಬ್ಜೆಕ್ಟಿವ್ಸ್ ಹೇಳಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ಈ ತರಗತಿಗಳ ಆಬ್ಜೆಕ್ಟಿವ್ಸ್ನ ಹೇಳಿದ್ದೀನಿ. ಇದು ಎಚ್ ಎಸ್ ಟಿ ಆರ್ಗೂ, ಜಿ ಪಿ ಎಸ್ ಟಿ ಆರು, ಟೆಟ್, ಪಿ ಎಸ್ ಟಿ ಆರ್ ಎಕ್ಸಾಮ್ಗೂ ಕೂಡ ಯೂಸ್ ಆಗುತ್ತೆ. ಮತ್ತೊಂದು ಪಾಯಿಂಟ್ ಏನು ಅಂದರೆ, ಈ ತರಗತಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಎರಡೂ ಕೂಡ ಇರುತ್ತೆ ಅನ್ನುವಂಥದ್ದು. ಅಂದರೆ ಕ್ವಶನ್ಸ್ಗಳನ್ನು ನಾವು ಇಂಗ್ಲಿಷ್ನಲ್ಲೂ ಹೇಳ್ಕೊಡ್ತೀವಿ ಮತ್ತು ಕನ್ನಡದಲ್ಲೂ ಕೂಡ ನಾವು ಹೇಳ್ಕೊಡ್ತೀವಿ ಅನ್ನುವಂಥದ್ದು. ಕ್ಲಿಯರಾ? ಅಂದರೆ ಕೊಡ್ತೀವಿ ಮತ್ತು ಎಕ್ಸ್ಪ್ಲೇಷನ್ ಮಾಡಬೇಕಾದ್ರೆ ಎರಡು ಮೆಥಡಲ್ಲೂ ಕೂಡ ನಾವು ಹೇಳ್ತೀವಿ ಅನ್ನುವಂಥದ್ದು. ಹಾಗಾದರೆ ಕೆಲವಾರು ಪ್ರಶ್ನೆಗಳನ್ನ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ನಾನು ಹೇಳಿದ ಹಾಗೆ ಮ್ಯಾಥ್ಸ್ನಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತಗೊಂಡು ಅದಕ್ಕೆ ಸೊಲ್ಯೂಷನ್ಸ್ ಅನ್ನು ಕೊಡುವ ತರಗತಿಗಳು. ಓಕೆ, ಸೊ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಇದೆ.
ಇಫ್ ದೆರ್ ಇಸ್ ಅ ನೋ ಸೊಲ್ಯೂಷನ್ಸ್ ಆಫ್ ದ ಈಕ್ವೇಶನ್ 4x ಬರೀತೀನಿ ನೋಡಿ. ಸೊ 4x plus 3y plus 5 equals to 0 ಮತ್ತು 6x minus ky minus 7 equals to 0. ಈ ಈಕ್ವೇಶನ್ಗೆ ನೋ ಸೊಲ್ಯೂಷನ್ಸ್ ಇದ್ರೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅನ್ನೋದನ್ನ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಎರಡು ಸಮೀಕರಣಕ್ಕೆ ಯಾವುದೇ ಪರಿಹಾರ ಇಲ್ಲದಿದ್ದರೆ ಕೆ ನ ಮೌಲ್ಯ. ಇದು ಪೇರ್ ಆಫ್ ಈಕ್ವೇಶನ್ ಅಲ್ಲಿ ಬರುವಂತಹ ಒಂದು ಪ್ರಶ್ನೆ, ಒಪ್ಕೋತೀರಾ? ಇಲ್ಲಿ ನಾವು ಈ ಯಾವುದೇ ಪರಿಹಾರ ಇಲ್ಲ ಅಂತ ಇದ್ದಾಗ, ಇಫ್ ದೇರ್ ಇಸ್ ಅ ನೋ ಸೊಲ್ಯೂಷನ್ಸ್ ಅಂತ ನಮಗೆ ಏನಾದ್ರು ಸಿಕ್ಕಿದ್ರೆ ಆಗ ನಾವು ಯೂಸ್ ಮಾಡಬೇಕಾಗಿರೋ ಒಂದು ರೇಷಿಯೋ a1/a2 is equals to b1/b2 is not equals to c1/c2. ಇದು ರೇಷಿಯೋ ಇರುತ್ತೆ, ಓಕೆನಾ? ಸೊ ಇಲ್ಲಿ ಈ ರೇಷಿಯೋದಲ್ಲಿ ಈ ಜಾಗದಲ್ಲಿ ಏನ್ ಬರುತ್ತೆ, ಇದು a1, ಇದು b1, ಇದು c1 ಆಗಿರುತ್ತೆ. ಇದರಲ್ಲಿ ಇದು a2, ಇದು b2, ಇದು c2 ಆಗಿರುತ್ತೆ. ಇದರಲ್ಲಿ ಈ ಒಂದು ಸೂತ್ರಕ್ಕೆ ಅಥವಾ ಒಂದು ರೇಷಿಯೋಕ್ಕೆ ಬೆಲೆಗಳನ್ನ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕೆ ಬೆಲೆ ಸಿಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಈ ರೇಷಿಯೋವನ್ನೇ ಯಾಕೆ ತಗೊಂಡೆ ಅಂದ್ರೆ ಈ ಒಂದು ಈಕ್ವೇಶನ್ಗೆ ನೋ ಸೊಲ್ಯೂಷನ್ಸ್ ಇದೆ, ಅಂದ್ರೆ ಯಾವುದೇ ಪರಿಹಾರ ಇಲ್ಲ. ಯಾವುದೇ ಪರಿಹಾರ ಇಲ್ಲ ಅಂತ ಅಂದಾಗ ನಾವು ತಗೋಬೇಕಾಗಿರೋದು ಇದು. ಪೇರ್ ಆಫ್ ಈಕ್ವೇಶನ್ ಅಲ್ಲಿ ನಮಗೆ 3 ತರನಾದ ಸೊಲ್ಯೂಷನ್ಸ್ಗಳು ಬರುತ್ತೆ. ಒಂದು ಇಂಟರ್ಸೆಕ್ಟಿಂಗು, ಒಂದು ಕೋಇನ್ಸಿಡೆಂಟು, ಒಂದು ನೋ ಸೊಲ್ಯೂಷನ್. ಅದ್ರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ. ಈಗ ಇಲ್ಲಿ ಬೆಲೆಗಳನ್ನ ಹಾಕಿದ್ರೆ a1 ಅಂದ್ರೆ ಎಷ್ಟು, 4, a2 ಅಂದ್ರೆ 6, ಇಲ್ಲಿ b1 ಅಂದ್ರೆ 3 ಭಾಗಿಸು b2 ಅಂದ್ರೆ ಮೈನಸ್ ಕೆ. ಇಲ್ಲಿ c1/c2 ಅವಶ್ಯಕತೆ ಇಲ್ಲ, ಯಾಕೆ ಅಂದ್ರೆ ನಮಗೆ ಬೇಕಾಗಿರೋದು ಕೆ ನ ಬೆಲೆ. ಹಾಗಾದ್ರೆ ಮೊದಲ 2 ತಗೊಂಡು ಓರೆ ಗುಣಾಕಾರ ಮಾಡಿದ್ರೆ ನಿಮಗೆ ತಂತಾನೆಗೆ ಬೆಲೆ ಸಿಗತ್ತೆ. ಸೊ ಇಲ್ಲಿ 4/6 ಡಿವೈಡ್ ಮಾಡಿದ್ರೆ 2 2 3 ಉಳಿದಿರೋದು ಏನು? ಸೊ 2/3 ಈಕ್ವಲ್ಸ್ ಟು 3/-ಕೆ ಉಳಿಯಿತು. ಓರೆ ಗುಣಾಕಾರ ಮಾಡಿದ್ರೆ -2k is equals to 9 ಆಯ್ತು. ಹಾಗಾದ್ರೆ ಕೆ ನ ಬೆಲೆ -9/2 ಆಯ್ತು. ಸೊ -9/2 ಇದೆಯಾ? ಓ ಇಲ್ಲ, ಬಟ್ ಡಿವೈಡ್ ಮಾಡ್ಬೋದಲ್ಲ. ಸೊ 4.5, ಹಾಗಾದ್ರೆ ಕೆ ನ ಬೆಲೆ -4.5 ಆಗತ್ತೆ. ಸೊ -4.5 ಇರುವ ಆಪ್ಷನ್ ಎ ಆಪ್ಷನ್ ಕರೆಕ್ಟ್ ಆಗಿದೆ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಮೊದಲನೆಯ ಪ್ರಶ್ನೆ. ಎರಡನೇದು, ಇಲ್ಲಿ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಒಂದು ವರ್ಡ್ ಅನ್ನ ಹೇಳಿದೆ. ಏನದು ವರ್ಡ್ ಸರ್? ವರ್ಡ್ ಏನು ಅಂತ ಅನ್ನೋದಾದ್ರೆ, ಇಲ್ಲಿ ನೋ ಸೊಲ್ಯೂಷನ್ಸ್ಗೆ ನಾನು ಈ ರೇಷಿಯೋ ಬರ್ಕೊಂಡ್ರೆ ಮತ್ತೆರಡು ಸೊಲ್ಯೂಷನ್ಸ್ ಇದೆ ಅಂತ ಹೇಳಿದ್ರಲ್ಲ, ಅದ್ಯಾವ್ದು ಅದಕ್ಕೆ ಸೊಲ್ಯೂಷನ್ಸ್ ಬರ್ಕೊಳ್ಳೋದಾದ್ರೆ, ಅದಕ್ಕೆ ಸೊಲ್ಯೂಷನ್ಸ್ ಅನ್ನ ಮಾಡೋದಾದ್ರೆ ಅಥವಾ ಕೆ ಬೆಲೆಯನ್ನ ಕಂಡುಹಿಡಿಯೋದಾದ್ರೆ ಏನ್ ರೇಷಿಯೋ ಬರ್ಕೋಬೇಕು ನೋಡಿ. ಮೊದಲನೇದು ಇಂಟರ್ಸೆಕ್ಟಿಂಗ್, ಅಥವಾ ಇದರಲ್ಲಿ ಒಂದೇ ಸೊಲ್ಯೂಷನ್ಸ್ ಇರುತ್ತೆ, ಒನ್ ಸೊಲ್ಯೂಷನ್. ಕನ್ನಡದಲ್ಲಿ ಛೇದಿಸುವ ರೇಖೆಗಳು. ಛೇದಿಸುವ ರೇಖೆಗಳು ಅಂದ್ರೆ ಇಲ್ಲಿ ಒನ್ ಸೊಲ್ಯೂಷನ್ ಅಂದ್ರೆ ಒಂದೇ ಪರಿಹಾರ. ಇಲ್ಲಿ ಒಂದೇ ಪರಿಹಾರ ಇತ್ತು ಅಂತಂದ್ರೆ ಆಗ ನಾವು ಯೂಸ್ ಮಾಡಬೇಕಾಗಿರೋದು a1/a2 is not equals to b1/b2. ಮೊದಲನೇದು ನಾವು ಈಗಾಗಲೇ ಕಲ್ತಿದ್ದು, ಇದು ಎರಡನೇದು ಕಲ್ತ್ಕೊಂಡು ಇನ್ನೊಂದು ಕಲ್ತ್ಕೊಬೇಡ. ಎರಡನೇದು ಕೋ ಇನ್ಸಿಡೆಂಟ್ ಲೈನ್ ಅಂತ ಬರುತ್ತೆ. ಅಂದ್ರೆ ನಮಗಿಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ತುಂಬಾ ಪರಿಹಾರಗಳಿದ್ರೆ, ತುಂಬಾ ಅನಿಯಮಿತ ಪರಿಹಾರಗಳಿದ್ರೆ ಆಗ ನಮಗೆ ಯಾವ ರೀತಿಯಾದಂತಹ ರೇಷಿಯೋ ತಗೋಬೇಕು ಅಂದ್ರೆ a1/a2 ಈಕ್ವಲ್ಸ್ ಟು b1/b2 ಈಕ್ವಲ್ಸ್ ಟು c1/c2. ಕ್ಲಿಯರಾ? ಓಕೆ, ಮುಂದಿನ ಒಂದು ಪ್ರಶ್ನೆ. ಸೊ ಇಲ್ಲಿ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಆರಾಮಾಗಿ ಮಾಡ್ಕೋಬಹುದು. ಸೊ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ, ಒಪ್ಕೋತೀರಾ? ಸರಿ, ಇಲ್ಲಿ ನಮಗೆ ನಾನು ಹೇಳಿದ ಹಾಗೆ VJD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಈಗಾಗಲೇ ಕೋರ್ಸಸ್ಗಳು ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಒಂದು ಆ್ಯಪ್ನಲ್ಲಿ ನಿಮಗೆ ಬೇಸಿಕ್ ಇಂದನೂ ಹೇಳ್ಕೊಡ್ತೀವಿ. ಇಲ್ಲಿ ನಾವು ಕ್ವಶನ್ ತಗೊಂಡು ಹೇಳ್ಕೊಡ್ತಾ ಇದೀವಿ, ಬಟ್ ಅಲ್ಲಿ ಬೇಸಿಕ್ ಇಂದನೂ ಹೇಳ್ಕೊಡ್ತೀವಿ, ಹೌದಲ್ಲ? ಸೊ ಹಾಗಾಗಿ GPSTRದು, HSTRದು ಮತ್ತು ಟೆಟ್ದು
ಈಗಾಗಲೇ ತರಗತಿಗಳು ಸ್ಟಾರ್ಟ್ ಆಗಿದೆ, ಜಾಯ್ನ್ ಆಗಬೇಕು ಅನ್ನೋರು VGT ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಜಾಯ್ನ್ ಆಗ್ಬೋದು. ನೋಡಿ ಮುಂದಿನ ಪ್ರಶ್ನೆ, ಫೈಂಡ್ ದ ವ್ಯಾಲ್ಯೂ ಆಫ್ x and y, ಸಾಲ್ವ್ ದ ಈಕ್ವೇಷನ್. ಓಕೆ, ಸೊ ಫಾರ್ ದ ಫಾಲೋವಿಂಗ್ ಈಕ್ವೇಷನ್, ಸಾಲ್ವ್ ದ ಈಕ್ವೇಷನ್ ಅಲ್ಲ, ಫಾರ್ ದ ಫಾಲೋವಿಂಗ್ ಈಕ್ವೇಷನ್. ಈ ಕೆಳಗಿನ ಸಮೀಕರಣಗಳನ್ನು ಪರಿಹರಿಸುವ ಮೂಲಕ XY ಮತ್ತು Y ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಹೇಗೆ ಕಂಡುಹಿಡಿಯೋದು? ಇದಕ್ಕೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಡೈರೆಕ್ಟ್ ಆಗಿ ಬರ್ಕೋಬೇಡ ಈಕ್ವೇಷನ್ ಯಾವುದು. ಈಕ್ವೇಷನ್ ಬಂದು 9x + 3y + 12 ಇದೆ ಈಕ್ವಲ್ಸ್ ಟು -12 ಬರ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ 12ನ ಆಚೆ ಕಳಿಸಿದ್ರೆ -12 ಆಗುತ್ತೆ. ನೆಕ್ಸ್ಟ್ 18x ಆಮೇಲೆ +6y ಈಕ್ವಲ್ಸ್ ಟು ಇಲ್ಲಿ 24ನ ಆಚೆ ಕಳಿಸ್ಬಿಡ್ತೀನಿ, -24 ಆಗುತ್ತೆ. ಎಲಿಮಿನೇಷನ್ ಮೆಥಡ್ ಮಾಡೋದಾದ್ರೆ ವರ್ಜಿಸುವ ವಿಧಾನ ಅಂತ ಕರಿತೀವಿ. ಅದನ್ನ ಮಾಡೋದಾದ್ರೆ ಇಲ್ಲಿ ಮೈನಸ್ಸು, ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್. ಇಲ್ಲಿ 9ರಲ್ಲಿ 18. ಬಟ್ ಎಲಿಮಿನೇಷನ್ ಮೆಥಡ್ ಮಾಡಬೇಕು ಅಂದ್ರೆ x ಸೇಮ್ ಇರಬೇಕು, y ಸೇಮ್ ಇರಬೇಕು. ಸೇಮ್ ಇದೆಯಾ? ಇಲ್ಲಿ ಸೇಮ್ ಇಲ್ಲ. ಹಾಗಾದ್ರೆ ಈ ಸಮೀಕರಣಕ್ಕೆ ನಾವು 9 2 18, ಸೊ 2ರಿಂದ ಮಲ್ಟಿಪಲ್ ಮಾಡೋಣ. ಸೊ ದಟ್ ಇಲ್ಲಿ ಎಕ್ಸ್ನ ವೇರಿಯೇಬಲ್ಸ್ಗಳು ಎಕ್ಸ್ನ ಬೆಲೆ ಸೇಮ್ ಆಗೋ ತರಹ ಆಗತ್ತೆ. ಸೊ 9 2 ಆಗ ಈ ಸಮೀಕರಣ ಏನಾಗುತ್ತೆ ಅಂದ್ರೆ 9 2 18x ಪ್ಲಸ್ 3 2 6y 12 24. ಹಾಗಾದ್ರೆ ಇಲ್ಲಿರೋ ಈಕ್ವೇಶನ್ನ ಇಲ್ಲಿ ಬರ್ಕೋತೀನಿ, 18x ಪ್ಲಸ್ 6y ಈಕ್ವಲ್ಸ್ ಟು 3 2 6. ಓಕೆ, -24. ಹಾಗಾದ್ರೆ ಇಲ್ಲಿ ಚಿಹ್ನೆಯನ್ನ ಚೇಂಜ್ ಮಾಡೋದಾದ್ರೆ ಮೈನಸ್ಸು ಪ್ಲಸ್ಸು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಚೇಂಜ್ ಮಾಡಿದ್ಮೇಲೆ ಮಧ್ಯದಲ್ಲಿರೋ ಚಿಹ್ನೆಯನ್ನ ಸಿಂಪ್ಲಿಫೈ ಮಾಡ್ದೇನೆ ತಗೊಳ್ದೇನೆ ಮೊದಲ 3ನೇದನ್ನ ತಗೋಬೇಕು. ಮೊದಲ ಮತ್ತು 3ನೇ ಚಿಹ್ನೆ ಏನ್ ಹೇಳುತ್ತೆ ಅದನ್ನ ಮಾಡಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಕ್ಯಾನ್ಸಲ್. ಇಲ್ಲೂ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಕ್ಯಾನ್ಸಲ್. ಇಲ್ಲೂ ಮೈನಸ್ ಇಂಟು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಎಲ್ಲವೂ ಕೂಡ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲಿ ಎಕ್ಸ್ ವೇರಿಯೇಬಲ್ ಕ್ಯಾನ್ಸಲ್ ಆಗುತ್ತೆ, ವೈ ವೇರಿಯೇಬಲ್ ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ಎಕ್ಸ್ ವೇರಿಯೇಬಲ್ ವೈ ವೇರಿಯೇಬಲ್ ಎರಡೂ ಕ್ಯಾನ್ಸಲ್ ಆದ್ರೆ ಆಗ ನಾವು ಏನ್ ಬರಿತೀವಿ ಅಂದ್ರೆ ಡಿ ಆಪ್ಷನ್ ಟಿಕ್ ಮಾಡ್ತೀವಿ. ಇಲ್ಲಿ ಅನನ್ಯ ಪರಿಹಾರವಿಲ್ಲ, ಆದರೆ ಅನಂತ ಪರಿಹಾರ ಇರುತ್ತೆ, ಇನ್ಫಿನಿಟ್ಲಿ ಸೊಲ್ಯೂಷನ್. ಯಾಕೆಂದ್ರೆ ಅದಕ್ಕೆ ಬೇರೆ ಬೇರೆ ತರಹದ ಬೆಲೆಗಳನ್ನ ಹಾಕಿದ್ರು ಕೂಡ ಎಕ್ಸ್ ವೈ ಅನ್ನೋದು ನಿಮಗೆ ಚೇಂಜ್ ಆಗ್ತಾ ಇರುತ್ತೆ ಅನ್ನುವಂಥದ್ದು, ಅಥವಾ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಅನ್ನುವಂಥದ್ದು. ಓಕೆ, ಇದು 2ನೇ ಪ್ರಶ್ನೆ. ಈಗ ಡೈರೆಕ್ಟ್ ಆಗಿ 3ನೇ ಪ್ರಶ್ನೆಗೆ ಹೋಗೋಣ. ನಮ್ಮ ರೇಷಿಯೋ A1/A2 B1/B2 C1/C2 ಏನ್ ಮಾಡಿದ್ದು ಆ ರೇಷಿಯೋದ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ತಗೊಂಡು ಮಾಡೋಣ ಅನ್ನುವಂಥದ್ದು. ನೋಡಿ, 3ನೇ ಪ್ರಶ್ನೆ, ಫೈಂಡ್ ದ ವ್ಯಾಲ್ಯೂ ಆಫ್ P ವಿಲ್ ಹ್ಯಾವ್ ಓನ್ಲಿ ಒನ್ ಸೊಲ್ಯೂಷನ್ ಫಾರ್ ದ ಈಕ್ವೇಶನ್. ಸೊ ಇಲ್ಲಿ ಪಿನ ಯಾವ ಮೂಲಕ್ಕೆ ಕೆಳಗಿನ ಸಮೀಕರಣ ಒಂದೇ ಒಂದು ಪರಿಹಾರವಿರುತ್ತದೆ. ಇಲ್ಲಿ ಒಂದೇ ಪರಿಹಾರ ಇದೆ ಅಂತ ಅನ್ನೋದನ್ನ ಹೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಈಕ್ವೇಶನ್ ನ ಬರ್ಕೊಳ್ಳೋದಾದ್ರೆ 2x + 3y ಈಕ್ವಲ್ಸ್ ಟು -5, 2x + py = 2 ಆಯ್ತು. ಹೌದಾ? ಈಗ ಇಲ್ಲಿ ಇದು A1, ಇದು B1, ಇದು C1, ಇದು A2, ಇದು B2, ಇದು C2. ಸರಿ, ಒಂದು ಸೊಲ್ಯೂಷನ್ ಇದೆ ಅಂತ ಅವ್ರು ಹೇಳಿದ್ದಾರೆ. ಒಂದು ಸೊಲ್ಯೂಷನ್ಗೆ ಈಗ ತಾನೇ ನಾನು ರೇಷಿಯೋ ಹೇಳಿದೆ, A1/A2 ಅನ್ನೋದು ನಾಟ್ ಈಕ್ವಲ್ ಆಗತ್ತೆ B1/B2ಗೆ. ಸೊ ಬೆಲೆಗಳನ್ನು ಹಾಕಿದ್ರೆ 2/2 ಇಸ್ ನಾಟ್ ಈಕ್ವಲ್ಸ್ ಟು 3/P. ಓರೇ ಗುಣಾಕಾರ ಮಾಡಿದ್ರೆ 2P = 6. ಇದನ್ನು ಬಾಗಿಸಿ 2 1 2 3 ಇಲ್ಲಿ ನಾಟ್ ಈಕ್ವಲ್ ಇರುತ್ತೆ. ಹಾಗಾದ್ರೆ ಪಿನ ಬೆಲೆ 3 ಅಲ್ಲದೆ ಇದ್ದಾಗ, ಪಿನ ಬೆಲೆ 3ಕ್ಕೆ ಈಕ್ವಲ್ ಇಲ್ಲದೆ ಇದ್ದಾಗ, ಅರ್ಥ ಆಗ್ತಿದ್ಯಾ? ಉಳಿದ ಎಲ್ಲ ಪರಿಹಾರಗಳನ್ನ ಅದು ಹೊಂದಿರುತ್ತೆ. ಬೇರೆ ಸೊಲ್ಯೂಷನ್ಸ್ ಒಂದೇ ಒಂದು ಪರಿಹಾರವಿದ್ದು, ಅಂದ್ರೆ ಪಿನ ಯಾವ ಮೌಲ್ಯಕ್ಕೆ ಕೆಳಗಿನ ಸಮೀಕರಣ ಒಂದೇ ಒಂದು ಪರಿಹಾರ ಇರುತ್ತೆ ಅಂದ್ರೆ ಇಲ್ಲಿ ಪಿನ ಬೆಲೆ 3ಕ್ಕೆ ಸಮ ಇಲ್ಲದೆ ಇದ್ದಾಗ.
ಹಾಗಾದ್ರೆ ಇಲ್ಲಿ ಆಪ್ಷನ್ ಅನ್ನ ನೋಡಿದ್ರೆ ಸಿ ಓನ್ಲಿ ಒನ್ ಸೊಲ್ಯೂಷನ್ ಬೇಕಂತ ಅಂತೆ ಯಾವಾಗ ಪಿಗೆ ವ್ಯಾಲ್ಯೂಸ್ನ ಹಾಕಿದಾಗ ಆ ಈಕ್ವೇಶನ್ಗೆ ಒಂದೇ ಸೊಲ್ಯೂಷನ್ ಬೇಕಂತೆ. ಸೊ ಆಪ್ಷನ್ನ ಚೆಕ್ ಮಾಡಿ. ಎ ಆಪ್ಷನ್ನಲ್ಲಿ 3 is the only one solution of P. 3 is not a solution. ಸೊ 3 is not a solutions ಅಂತ ಇರೋದು ಸಿ ಆಪ್ಷನ್ನಲ್ಲಿ. ಸೊ ಸಿ ಆಪ್ಷನ್ ಕರೆಕ್ಟಾಗಿ ನೋಡಿ. P has a other solution except 3. 3ನ ಬಿಟ್ಟು. ಹಾಗಾದ್ರೆ ಪಿ ಅನ್ನೋದು 3ನ ಹೊರತುಪಡಿಸಿ ಇತರ ಪರಿಹಾರಗಳನ್ನು ಹೊಂದಿದೆ ಅಂತ ಏನಿದೆ ಅದೇ ನಿಮ್ಮ ಕರೆಕ್ಟ್ ಆದ ಆನ್ಸರು. ಸೊ ಸಿ ಆಪ್ಷನ್ನ ನಾವು ಟಿಕ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಪಿನ ಬೆಲೆ 3ಕ್ಕೆ ಈಕ್ವಲ್ ಇರಬಾರದು. ಆಪ್ಷನ್ನಲ್ಲಿ ಪಿನ ಬೆಲೆ 3ಕ್ಕೆ ಈಕ್ವಲ್ ಇಲ್ಲದೆ ಇರುವುದು ಅನ್ನೋದು ಸಿ ನಲ್ಲಿ ಇದೆ. ಹಾಗಾಗಿ ಮುಂದಿನ ಪ್ರಶ್ನೆ, ಇಫ್ ದೆರ್ ಇಸ್ ನೋ ಸೊಲ್ಯೂಷನ್ಸ್ ಆಫ್ ದ ಈಕ್ವೇಶನ್. ಪುನಃ ನೋಡಿ, ನೋ ಸೊಲ್ಯೂಷನ್ ಅಂತ ಬಂತು. 14x ಪ್ಲಸ್ 8y ಪ್ಲಸ್ 5 ಈಕ್ವಲ್ಸ್ ಟು 0. ಮತ್ತೊಂದು 21x ಮೈನಸ್ ky ಮೈನಸ್ 7 ಈಕ್ವಲ್ಸ್ ಟು 0. ಅಂದರೆ ನೋ ಸೊಲ್ಯೂಷನ್ ಅಂದರೆ ಯಾವುದೇ ಪರಿಹಾರವಿಲ್ಲ. ನಮ್ಮ ತರಗತಿ ಸ್ಟಾರ್ಟ್ ಆದಾಗ ಮೊದಲನೇ ಪ್ರಶ್ನೆ ನಾವು ಇದೇ ಮಾಡಿದ್ದು, ಯಾವುದೇ ಪರಿಹಾರ ಇಲ್ಲ ಅಂದಾಗ. ಯಾವುದೇ ಪರಿಹಾರ ಇಲ್ಲ ಅಂದರೆ ಏನು ರೇಷಿಯೋ? a1/a2 is equals to b1/b2 is not equals to c1/c2. ಹಾಗಾದ್ರೆ ಇಲ್ಲಿ ಇದು a1, ಇದು b1, ಇದು c1. ಇದರಲ್ಲಿ ಇದು a2, ಇದು b2, ಇದು c2. ಬೆಲೆಗಳನ್ನ ಹಾಕಿ. a1 ಅಂದರೆ 14 ಭಾಗಿಸು a2 ಅಂದರೆ 21 is equals to b1 ಅಂದರೆ 8 ಭಾಗಿಸು b2 ಅಂದರೆ ಮೈನಸ್ಗೆ. ನೋಡಿ, ಇಲ್ಲಿ b1 ಅಂದರೆ 8 ಭಾಗಿಸು b2 ಅಂದರೆ ಮೈನಸ್ಗೆ. ಇಷ್ಟು ಸಾಕು. ಓರೆ ಗುಣಾಕಾರ ಮಾಡಿ. ಸೊ 14 ಇಂಟು ಕೆ ಅಂದರೆ -14k. -14k ಯಾಕೆಂದ್ರೆ ನಾವು ಗುಣಿಸ್ಬೇಕಾದ್ರೆ ಯಾವುದನ್ನ ಗುಣಿಸ್ಬೇಕು? ನಂಬರನ್ನು ಕೂಡ ಗುಣಿಸಿ ಮತ್ತು ಚಿಹ್ನೆಯನ್ನು ಕೂಡ ಗುಣಿಸ್ಬೇಕು. 8 1 8, 8 2 16. ಸೊ 168. ಓಕೆ. ಸೊ 168 14ರಿಂದ ಭಾಗ ಆಗುತ್ತಾ ನೋಡಿ? ಎಸ್, ಆಗಬಹುದು. ಸೊ 14 10 14 11 14 12. ಸೊ 14 12 ಆಗತ್ತೆ. ಹಾಗಾದ್ರೆ ಕೆನ ಬೆಲೆ -12 ಆಗತ್ತೆ. ಸೊ ಕೆನ ಬೆಲೆ -12 ಇರುವ ಆಪ್ಷನ್ನು ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಐ ಹೋಪ್ ಪ್ರಾಬ್ಲಮ್ಸು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಮಾಡ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಏರಿಯಾ ಆಫ್ ಟ್ರಯಾಂಗಲ್ಸ್ ಫಾರ್ಮ್ಡ್ ಬೈ ದ ವರ್ಟಿಸಸ್. ಓಕೆ, ಶೃಂಗಗಳಿಂದ ರೂಪುಗೊಂಡಂತಹ ತ್ರಿಕೋನದ ವಿಸ್ತೀರ್ಣ. ಓಕೆ, ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಗೊತ್ತಿದೆಯಾ? ಸೊ 1/2 ಇಂಟು, ಸೊ ಬರ್ದ್ಬಿಡ್ತೀನಿ ನೋಡಿ, ಕೋಆರ್ಡಿನೇಟಿವ್ ಜಿಯೋಮೆಟ್ರಿ ಇದು 1/2 ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y3 ಮೈನಸ್ y1. ಸೊ ಇದನ್ನು ಸಿಂಪಲ್ ಆಗಿ ನೆನಪಲ್ಲಿ ಇಟ್ಕೋಬೇಕು ಅಂದರೆ 1 2 3 ಬರಬೇಕು. ಆಮೇಲೆ 2 3 1 ಬರಬೇಕು. 2 3 1 2 3 ಆದಮೇಲೆ 2 3 1 ಬರಬೇಕು. ಆಮೇಲೆ 3ರಿಂದ ಸ್ಟಾರ್ಟ್ ಮಾಡಿ. 3 1 2. ಓಕೆ, ಇಲ್ಲಿ 3 ಬದ್ನಾ? ಓಕೆ, ಅಳಿಸ್ತೀನಿ. ಫಾರ್ಮುಲಾದಲ್ಲಿ ಇಲ್ಲಿ 3 ಆದ್ಮೇಲೆ 3 ಬರೋಂಗಿಲ್ಲ. 3 ಆದ್ಮೇಲೆ 1 ಬರಬೇಕು. 1 ಆದ್ಮೇಲೆ 2 ಬರಬೇಕು. ಹಾಗಾದ್ರೆ ಈ ಜಾಗದಲ್ಲಿ ನಾವು ಏನು ಬರೀಬಹುದು ಅನ್ನೋದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ 3 ಇದೆಯಾ ನೋಡಿ.
1 2 3 ಬರೀರಿ. 1 2 3 ಆದಮೇಲೆ 2 3 1 ಬರೀರಿ. 2 3 1 ಆಮೇಲೆ 3 ಸ್ಟಾರ್ಟ್ ಮಾಡಿ. 3 1 2. ಹಾಗಾದರೆ ಇಲ್ಲೇನು ಬರಬೇಕು ಸರ್? ಇಲ್ಲಿ ನಿಮಗೆ 3, ಇಲ್ಲಿ 1, ಇಲ್ಲಿ 2 ಅಂದರೆ y1 ಮೈನಸ್ y2. ಚೆಕ್ ಮಾಡ್ಕೊಳ್ಳಿ, ಸರಿ ಇದೆಯಾ? 1 2 3 1 2 3 2 3 1. ನೆಕ್ಸ್ಟ್ 3 ಸ್ಟಾರ್ಟ್ ಮಾಡಿ. 3 1 2. ಸೊ ಇದರಲ್ಲಿ ಇದು x1 ಆಗುತ್ತೆ, ಇದು y1, ಇದು x2 ಆಗುತ್ತೆ, ಇದು y2, ಇದು x3 ಆಗುತ್ತೆ, ಇದು y3. ಹಾಕಣ್ವಾ? ಸೊ ಅರ್ಧ ಇಂಟು x1 ಅಂತಂದರೆ 0. 0 ಇಂಟು ಎನಿಥಿಂಗ್ ಈಸ್ 0. 0 ಇಂಟು ಎನಿಥಿಂಗ್ ಈಸ್ 0. 0ನ ಯಾವುದಕ್ಕಾದ್ರೂ ಗುಣಿಸಿದ್ರೆ 0ನೇ ಬರುತ್ತೆ. ಹಾಗಾದರೆ ಇಷ್ಟಕ್ಕೂ ಬೆಲೆಗಳನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ, ಇದನ್ನು ಬಿಟ್ಬಿಡಿ. ಪ್ಲಸ್ ಇದೇ ಟೈಮ್ ಕನ್ಸಂಪ್ಷನ್ ಮಾಡ್ಕೊಳ್ಳೋ ಮೆಥಡ್. x2 2, y3 1 ಮೈನಸ್ y1 2 ಪ್ಲಸ್ x3 3 ಇಂಟು y1 ಅಂದರೆ 2 ಮೈನಸ್ y2 3. ಆಯಿತಾ? ಸೊ ಎ ಈಕ್ವಲ್ಸ್ ಅರ್ಧ ಇಂಟು 2. ಇದಿಷ್ಟು ಬಿಟ್ಬಿಡಿ, ಯಾಕೆ ಅಂತಂದರೆ 0. 2 ಇಂಟು 1ರಲ್ಲಿ 2 ಹೋದರೆ -1 ಪ್ಲಸ್ 3 ಇಂಟು 2ರಲ್ಲಿ 3 ಹೋದರೆ -1. ಹಾಗಾದರೆ ಅರ್ಧ ಇಂಟು 2 ಒಂದ್ಲಿ -2 -3. ಸೊ ಅರ್ಧ ಇಂಟು -5 ಬರುತ್ತೆ. 2 ಒಂದ್ಲಿ 2 2.5. ಸೊ -2.5 ಬಂತು. ಬಟ್ ಆಪ್ಷನಲ್ಲಿ -2.5 ಎಲ್ಲೂ ಇಲ್ಲ. ಯಾವಾಗ ತ್ರಿಭುಜದ ಏರಿಯಾವನ್ನು ಕೋಆರ್ಡಿನೇಟಿವ್ ಜಿಯೋಮೆಟ್ರಿಯಲ್ಲಿ ನಾವು ತಗೋತೀವೋ, ಆ ಕೋಆರ್ಡಿನೇಟಿವ್ ಜಿಯೋಮೆಟ್ರಿಯಲ್ಲಿ ಅಕಸ್ಮಾತ್ ತ್ರಿಭುಜದ ವಿಸ್ತೀರ್ಣ ಈ ಏರಿಯಾ ಆಫ್ ಅ ಟ್ರಯಾಂಗಲ್ಲು ಏರಿಯಾ ಅಕಸ್ಮಾತ್ ನೆಗೆಟಿವ್ ಅಲ್ಲಿ ಬಂದರೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಸೊ ನೆಗೆಟಿವ್ ಆಗಿ ಬರಲ್ಲ, ಸೊ ಪಾಸಿಟಿವ್ ಆಗಿ ತಗೊಳ್ಳಿ. ಸೊ -2.5 ಇದೆ, -2.5 ಅಂದರೆ +2.5. +2.5 ಇರೋ ಆಪ್ಷನ್ನು ನಮಗೆ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಕ್ಲಿಯರ್ ಆಯ್ತಾ? ಸೊ ಒಂದು ಹೋಮ್ವರ್ಕ್ ಕೊಡ್ತೀನಿ, ಇದು ಒಂದು ಹೋಮ್ವರ್ಕು. ಸೊ ಇವತ್ತು ತರಗತಿ ಸ್ಟಾರ್ಟ್ ಆಗಿದೆ. ಇವತ್ತಿನ ತರಗತಿಯನ್ನು ಇಲ್ಲೇ ನಾನು ಸ್ಟಾಪ್ ಮಾಡ್ತೀನಿ. ಸೊ ಮುಂದಿನ ತರಗತಿಗಳಲ್ಲಿ ಇದೇ ತರಹ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳನ್ನು ತಗೊಂಡು ಸಾಲ್ವ್ ಮಾಡಿಕೊಂಡು ಹೋಗ್ತೀನಿ ನಿಮಗೆ. ಕ್ಲಿಯರಾ? ಪ್ರತಿದಿನ 10 ಗಂಟೆಗೆ ಬನ್ನಿ. ಸೊ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ಎರಡನೇದಾಗಿ ನಾನು ಈಗಾಗಲೇ ಹೇಳಿದೆ, ನಾನು VGT ಅಕಾಡೆಮಿ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಶೇರ್ ಆ್ಯಂಡ್ ಲೈಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮತ್ತು ಏನೇ ಡೌಟ್ಸ್ಗಳಿದ್ರು 8088100752 ಈ ನಂಬರ್ಗೆ ಡಯಲ್ ಮಾಡಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಓಕೆನಾ? ಸೊ HSTR, PSTR ಆ್ಯಂಡ್ GPSTRದು ಎಸ್ಪೆಷಲಿ ಡಿಸ್ಕ್ರಿಪ್ಟಿವ್ ಆ್ಯಂಡ್ MCQs ಕ್ಲಾಸಸ್ ನಡೀತಾ ಇದೆ. ಮತ್ತು ಟೆಟ್ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ. ಸೊ ಜಾಯ್ನ್ ಆಗೋರಂತವ್ರು ಜಾಯ್ನ್ ಆಗ್ಬೋದು, ಕೇವಲ ಅತಿ ಕಡಿಮೆ ದರದಲ್ಲಿ ಜಾಯ್ನ್ ಆಗ್ಬೋದು. ಓಕೆನಾ? ಐ ಹೋಪ್ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಹೇಳಿದ ಹಾಗೆ ಸೊ ನಮ್ಮ ತರಗತಿಗಳು ಬಂದು ಏನು HSTR, PSTR, GPSTR ಟೆಟ್ದು ಕ್ಲಾಸಸ್ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಕ್ಲಾಸಸ್ ಆಗಿರುತ್ತೆ. ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನಲ್ಲಿ ಬರುವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮತ್ತು ಅದರ ಬೇಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಹೇಳಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ. ಅದೇ ಈ ತರಗತಿಗಳು. ಐ ಥಿಂಕ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಹೇಳಿದ್ದೀನಿ ಪಾಯಿಂಟ್. ಓಕೆ, ಥ್ಯಾಂಕ್ ಯು. ಸೊ ಮುಂದಿನ ತರಗತಿಯಲ್ಲಿ ಮೀಟ್ ಮಾಡ್ತೀನಿ. ಓಕೆ.